ನಮಸ್ಕಾರ ಸ್ನೇಹಿತರೆ, ನನ್ನ ಪ್ರೀತಿಯ ಮಿತ್ರರೇ, ನಿಮಗೆಲ್ಲರಿಗೂ ಈ ದಿವ್ಯ ಕಾರ್ಯಕ್ರಮಕ್ಕೆ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ತರುವ ಈ ವಿಶೇಷ ಜ್ಯೋತಿಷ್ಯ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಭಗವಾನ್ ಭೋಲೆನಾಥರು ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲಿದ್ದಾರೆ ಮತ್ತು ಸದಾ ನಿಮ್ಮ ರಕ್ಷಣೆಯಲ್ಲಿರುತ್ತಾರೆ. ಸ್ನೇಹಿತರೆ, ಜುಲೈ ತಿಂಗಳು ಅದ್ಭುತ ಶಕ್ತಿಯ ತಿಂಗಳು ಮತ್ತು ವೃಶ್ಚಿಕ ರಾಶಿಯ ಜಾತಕರಿಗಂತೂ ಇದು ತುಂಬಾನೇ ವಿಶೇಷವಾದ ಭಾಗ್ಯಶಾಲಿ ತಿಂಗಳು. ಈ ಜುಲೈ ತಿಂಗಳಿನಲ್ಲಿ ನೀವು ಒಂದು ನಿರ್ದಿಷ್ಟ ವಸ್ತುವನ್ನು ಸದಾ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು. ಅದರ ಫಲವಾಗಿ ನೀವು ಅಂದುಕೊಂಡಿದ್ದೆಲ್ಲವೂ ಸುಲಭವಾಗಿ ನಿಮ್ಮ ಕೈ ಸೇರುತ್ತದೆ. ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರಿ ನಿಲ್ಲುತ್ತಾರೆ ಮತ್ತು ನಿಮ್ಮ ಪ್ರತಿಯೊಂದು ಮನೋಕಾಮನೆಯು ಪೂರ್ಣಗೊಳ್ಳುತ್ತದೆ. ಈ ಒಂದೇ ಒಂದು ವಸ್ತುವಿನ ಮಹಿಮೆ ಅಷ್ಟಿದೆ. ಸ್ನೇಹಿತರೆ, ಇದು ನಿಮ್ಮ ಜೀವನದಲ್ಲಿ ಧನಧಾನ್ಯದ ಕೊರತೆಯನ್ನು ಶಾಶ್ವತವಾಗಿ ನಿವಾರಿಸುತ್ತದೆ. ಯಾವುದೇ ನಕಾರಾತ್ಮಕ ಶಕ್ತಿ, ಕೆಟ್ಟ ಕಣ್ಣು ನಿಮ್ಮ ಸುತ್ತಮುತ್ತ ಸುಳಿಯಲು ಆಗದು. ಸ್ನೇಹಿತರೆ, ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಇದುವರೆಗೂ ಮರೆಯಾಗಿದ್ದ ಅಪೂರ್ವ ರಹಸ್ಯ ವಸ್ತು. ಹಾಗಾಗಿ ಸಿದ್ಧರಾಗಿ ಪೂರ್ತಿ ವಿಡಿಯೋವನ್ನು ಶ್ರದ್ಧೆಯಿಂದ ನೋಡಿ. ನಿಮ್ಮೆಲ್ಲರ ಕಷ್ಟಗಳಿಗೆ ಸ್ಪಂದಿಸಲೆಂದೇ ತುಂಬಾ ಶ್ರಮದಿಂದ ನಾವು ಈ ವಿಡಿಯೋವನ್ನು ತಯಾರಿಸಿದ್ದೇವೆ. ನಿಮ್ಮ ವೈಯಕ್ತಿಕ ಸಮಸ್ಯೆಗಳು, ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಂಕಷ್ಟಗಳು, ಮನಸ್ಸಿನ ತೀವ್ರ ಭಾವನೆಗಳು ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಕಾಯಂ ಪರಿಹಾರವಾಗುವಂತೆ ಈ ವಿಡಿಯೋವನ್ನು ರೂಪಿಸಿದ್ದೇವೆ. ನಾವು ಸುದೀರ್ಘ ಕಾಲ ವೃಶ್ಚಿಕ ರಾಶಿಯ ಮೇಲೆ ಗಮನವಿಟ್ಟಿದ್ದೇವೆ. ನಿಮ್ಮ ಜೀವನದ ಏಳು ಬೀಳುಗಳು, ಎಲ್ಲಿ ಆಳವಾದ ನೋವು ಅನುಭವಿಸಿದ್ದೀರಿ, ಎಲ್ಲಿ ಅನಿರೀಕ್ಷಿತ ಲಾಭವಾಯಿತು, ಯಾವಾಗ ವಿಶ್ವಾಸಘಾತಕವಾಯಿತು ಎಂಬುವುದೆಲ್ಲವೂ ನಮಗೆ ತಿಳಿದಿದೆ. ಅದೇ ಲೆಕ್ಕಾಚಾರದ ಮೇಲೆ ನಿಮಗಾಗಿ ಈ ಮಹತ್ವದ ಮಾಹಿತಿ ತಂದಿದ್ದೇವೆ. ಸ್ನೇಹಿತರೆ, ನಿಮ್ಮಲ್ಲಿ ಒಂದೇ ಒಂದು ವಿನಂತಿ. ಇಂದಿನ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಒಂದು ಪದವು ತಪ್ಪದಂತೆ ನೋಡಿ. ಸ್ವಲ್ಪ ಉದ್ದ ಇದೆ ನಿಜ, ಆದರೆ ಸ್ನೇಹಿತರೆ, ನಿಮ್ಮ ಇಡೀ ಭವಿಷ್ಯ ಉಜ್ವಲವಾಗಲು ನಿಮ್ಮ ಈ ಕೆಲವು ನಿಮಿಷಗಳು ಬೆಲೆ ಕಟ್ಟಲಾಗದ ತ್ಯಾಗ. ಈ ಉಪಾಯವನ್ನು ಪೂರ್ಣ ನಿಷ್ಠೆಯಿಂದ ಮಾಡಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಜೀವನದಲ್ಲಿ ಆಗುವ ಪವಾಡ ಕಣ್ಣಾರೆ ನೋಡಿ. ನಮಗೆ 100ಕ್ಕೆ 100ರಷ್ಟು ವಿಶ್ವಾಸವಿದೆ. ನಿಮ್ಮ ಸಮಸ್ಯೆಗಳು ದೂರವಾಗಿ ಸುಖ ಸಮೃದ್ಧಿ ಬರುತ್ತದೆ. ನಾವು ನಿಮಗಾಗಿ ಬಹಳ ಶ್ರಮಿಸಿದ್ದೇವೆ. ನೀವು ಇದನ್ನು ಸಂಪೂರ್ಣವಾಗಿ ನೋಡಿದರೆ ನಮ್ಮ ಶ್ರಮ ಸಾರ್ಥಕ. ಭೋಲೆನಾಥರ ಮೇಲಿನ ಭಕ್ತಿ ಸಫಲ. ಹಾಗಾದರೆ ತಡ ಮಾಡದೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಅದಕ್ಕೂ ಮೊದಲು ಒಂದು ವಿನಂತಿ. ದಯವಿಟ್ಟು ಮನಸ್ಸಿನಲ್ಲಿ ಭಗವಾನ್ ಭೋಲೆನಾಥರ ದಿವ್ಯ ರೂಪವನ್ನು ಧ್ಯಾನಿಸುತ್ತಾ ಭಕ್ತಿ ಭಾವದಿಂದ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಚಿತವಾಗಿಯೂ ಬರೆಯಿರಿ. ಭಗವಾನ್ ಭೋಲೆನಾಥರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಶಿವನ ಕೃಪೆಯಿಂದಲೇ ಈ ಜಗತ್ತು ನಡೆಯುತ್ತಿದೆ. ಸ್ನೇಹಿತರೆ, ಜೊತೆಗೆ ನೀವು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಇದು ನಮ್ಮ ಮನೋಬಲವನ್ನು ಹೆಚ್ಚಿಸಿ ಇನ್ನಷ್ಟು ಒಳ್ಳೆಯ ವಿಷಯಗಳನ್ನು ನಿಮ್ಮ ಮುಂದಿಡಲು ಪ್ರೇರಣೆ ನೀಡುತ್ತದೆ. ಇದು ಸಂಪೂರ್ಣ ಉಚಿತ. ಇದನ್ನು ಭಗವಾನ್ ಭೋಲೆನಾಥರ ಸೇವೆ ಎಂದೇ ಭಾವಿಸಿ. ಹಾಗಾದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಂತರ ಮುಂದುವರಿಯೋಣ. ಸ್ನೇಹಿತರೆ, ಇದುವರೆಗಿನ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ದರೂ, ಎಷ್ಟೇ ಆಳವಾದ ನೋವು ಅನುಭವಿಸಿದ್ದರೂ ಈಗ ಅದನ್ನೆಲ್ಲ ಮರೆತು ಬಿಡಿ. ಮುಂದಿನ ದಿನಗಳು ಸಂಪೂರ್ಣ ನಿಮ್ಮವು. ನೀವು ಎಲ್ಲ ಸನ್ನಿವೇಶಗಳಲ್ಲಿಯೂ ಯಶಸ್ಸಿನ ತುದಿಯಲ್ಲಿರಬೇಕು. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಬೇಕು, ಏಕೆಂದರೆ ನೀವು ಅದಕ್ಕೆ ಸಂಪೂರ್ಣವಾಗಿ ಅರ್ಹರು. ವೃಶ್ಚಿಕ ರಾಶಿಯವರು ಸ್ವಭಾವತಃ ತುಂಬಾ ತೀಕ್ಷ್ಣ ಬುದ್ಧಿಯವರು, ಭಾವನಾತ್ಮಕವಾಗಿ ಗಾಢವಾದವರು, ಯಾರಿಗೂ ಬಗ್ಗದ ಆತ್ಮವಿಶ್ವಾಸ ಉಳ್ಳವರು. ನಿಮ್ಮ ಹೃದಯ ಸಾಗರದಂತೆ ಆಳ. ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ಒಳಗೆ ಅಪಾರ ಭಾವನೆಗಳ ಸುಳಿ. ನಿಮ್ಮ ನಿಗೂಢ ವ್ಯಕ್ತಿತ್ವವನ್ನು ಜನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಾರರು. ನಿಮ್ಮ ಮೌನವನ್ನು ಗರ್ವವೆಂದು, ಆತ್ಮವಿಶ್ವಾಸವನ್ನು ಅಹಂಕಾರವೆಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ನಿಮ್ಮ ಅಂತರಂಗ ತುಂಬಾ ನಿಷ್ಠಾವಂತ, ಪ್ರಾಮಾಣಿಕ. ನಿಮ್ಮ ಈ ಪ್ರಾಮಾಣಿಕತೆ ಮತ್ತು ನೇರ ಸ್ವಭಾವವೇ ಹಲವು ಬಾರಿ ನಿಮಗೆ ಶತ್ರುಗಳನ್ನು ಸೃಷ್ಟಿಸಿದೆ. ಈಗ ನಾವು ನಿಮಗೆ ಒಂದು ಮಹಾನ್ ವಸ್ತುವಿನ ರಹಸ್ಯ ಹೇಳುತ್ತಿದ್ದೇವೆ. ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ಹೊರಗೆ ನಡೆಯಿರಿ. ಸ್ನೇಹಿತರೆ, ನೀವು ಪ್ರತಿದಿನ ಮನೆಯಿಂದ ಹೊರಗೆ ಕಾಲಿಡುವಾಗ ಈ ವಸ್ತು ನಿಮ್ಮ ಬಳಿ ಇದ್ದೇ ಇರಲಿ. ಆಮೇಲೆ ನೋಡಿ ಚಮತ್ಕಾರ. ಮುಳುವಾಗಿದ್ದ ಕೆಲಸಗಳೆಲ್ಲ ಹೂವಾಗುತ್ತವೆ. ಎಲ್ಲಿಂದ ನಿರೀಕ್ಷೆಯೇ ಇರಲಿಲ್ಲವೋ ಅಲ್ಲಿಂದಲೂ ಅದೃಷ್ಟದ ಸುರಿಮಳೆಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಶಸ್ಸಿನ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ನಾವು ಹೇಳುವ ಈ ಮಾತುಗಳು ಸ್ವಲ್ಪ ಹೊಸದಾಗಿ ಕೇಳಿಸಿದರೂ ಇದರಲ್ಲಿ ಪರಮ ಸತ್ಯವಿದೆ. ಸ್ವಲ್ಪ ಸಮಯದಲ್ಲೇ ನಿಮಗೆ ನಮ್ಮ ಮಾತಿನ ಮೇಲೆ ಪೂರ್ಣ ವಿಶ್ವಾಸ ಮೂಡುತ್ತದೆ. ಗಮನವಿಟ್ಟು ಕೇಳಿ.
ಮೊದಲು ನೀವು ಜೀವನದಲ್ಲಿ ಯಶಸ್ಸು ಗಳಿಸಲು ಒಂದು ಸಕಾರಾತ್ಮಕ ಭೂಮಿಕೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಸ್ನೇಹಿತರೆ, ಸರಳವಾಗಿ ಹೇಳಬೇಕೆಂದರೆ ನಿಮ್ಮ ಮನೆಯೇ ನಿಮ್ಮ ಶಕ್ತಿ ಕೇಂದ್ರ. ಅದು ನೀವು ಹೊರಗಿನ ಪ್ರಪಂಚದ ಸಂಘರ್ಷದಿಂದ ಬಂದು ವಿಶ್ರಾಂತಿ ಪಡೆಯುವ ಸ್ಥಳ, ನಿಮಗೆ ಪರಮ ಶಾಂತಿ ನೀಡುವ ತಾಣ. ಆದರೆ ಅದೇ ಮನೆಯಲ್ಲಿ ನಿಮಗೆ ನೆಮ್ಮದಿ ಇಲ್ಲದಿದ್ದರೆ, ಅಶಾಂತಿ, ಕಲಹಗಳು ನಡೆಯುತ್ತಿದ್ದರೆ ಅದರ ಅರ್ಥ ನಿಮ್ಮ ಮನೆಯ ಸಕಾರಾತ್ಮಕ ವಾತಾವರಣ ಹಾಳಾಗಿದೆ ಎಂದು. ವೃಶ್ಚಿಕ ರಾಶಿಯವರಿಗೆ ಇದು ತುಂಬಾ ಸಾಮಾನ್ಯ. ನಿಮ್ಮ ಅಜಾಗರೂಕತೆಯಿಂದ ಅಥವಾ ನಿರ್ಲಕ್ಷ್ಯದಿಂದ ಮನೆಯ ಶಕ್ತಿ ಪ್ರತಿಕೂಲವಾಗಿರುತ್ತದೆ. ನಿಮ್ಮ ನೆಲೆಯನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಸಕಾರಾತ್ಮಕತೆ ಇದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ರೂಪಾಂತರ, ಸ್ಥಿರತೆ ಮತ್ತು ಸಮೃದ್ಧಿ ನೆಲೆಸುತ್ತವೆ. ಸ್ನೇಹಿತರೆ, ಇದನ್ನು ಹೇಗೆ ಸರಿಪಡಿಸುವುದು? ತುಂಬಾ ಗಮನವಿಟ್ಟು ಹಂತ ಹಂತವಾಗಿ ಕೇಳಿ. ಮೊದಲನೆಯದು, ನಿಮ್ಮ ಮನೆಯ ಮುಖ್ಯ ಬಾಗಿಲು, ಅದರ ಸುತ್ತಮುತ್ತ ಸಂಪೂರ್ಣ ಸ್ವಚ್ಛತೆ ಕಾಪಾಡಿ. ಎಂದಿಗೂ ಕಸ, ಕೊಳಕು ಸಂಗ್ರಹವಾಗಲು ಬಿಡಬೇಡಿ. ಎರಡನೆಯದು, ಮುಖ್ಯ ಬಾಗಿಲಿನ ಮೇಲೆ ಯಾವುದೇ ದೇವಿ ದೇವತೆಯ ಫೋಟೋ, ಮೂರ್ತಿ ಇದ್ದರೆ ತಕ್ಷಣ ತೆಗೆಯಿರಿ. ಗಣೇಶ, ಲಕ್ಷ್ಮಿ, ಸರಸ್ವತಿಯ ಚಿತ್ರಗಳನ್ನು ಬಾಗಿಲ ಮೇಲಿಡುವುದು ಅಪರಾಧ. ಅವರು ಪೂಜ್ಯರು, ದ್ವಾರಪಾಲಕರಲ್ಲ. ಇದರಿಂದ ಲಕ್ಷ್ಮಿ ಮನೆಯೊಳಗೆ ಬರದೆ ದ್ವಾರದಲ್ಲೇ ಹಿಂತಿರುಗುತ್ತಾಳೆ. ಹಾಗಾದರೆ ಬಾಗಿಲಿಗೆ ಏನು ಹಾಕಬೇಕು? ಮುಖ್ಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ, ಮಧ್ಯದಲ್ಲಿ ಶ್ರೀ ಮತ್ತು ಪಕ್ಕದಲ್ಲಿ ಶುಭ ಹಾಗೂ ಲಾಭ ಎಂದು ಕೆಂಪು ಬಣ್ಣದಿಂದ ಬರೆಸಿ. ಇದು ಅತ್ಯಂತ ಶುಭಕರ. ಬಾಗಿಲಿನ ಹೊಸ್ತಿಲು ತಗ್ಗಾಗಿ ಗುಳಿಬಿದ್ದು ಇರಬಾರದು. ಇದ್ದರೆ ರಾಹು ಕೆಡುಕು ಮಾಡುತ್ತಾನೆ. ಸಾಧ್ಯವಾದರೆ ಹೊಸ್ತಿಲನ್ನು ಸಮತಟ್ಟಾಗಿಸಿ ಸ್ವಲ್ಪ ಎತ್ತರಿಸಿ. ಮನೆಯ ಒಳಗಿನ ಮೂಲೆಗಳಲ್ಲಿ ರಾಹು, ಕೇತು ವಾಸಿಸುತ್ತಾರೆ. ಆದ್ದರಿಂದ ಅಲ್ಲಿ ಕತ್ತಲೆ, ಜೇಡರ ಬಲೆ, ಕೊಳಕು ಇರದಂತೆ ನೋಡಿಕೊಳ್ಳಿ. ಬ್ರಹ್ಮಸ್ಥಾನದಲ್ಲಿ ಗುಂಡಿ, ಭಾರವಾದ ವಸ್ತುಗಳು ಇರಬಾರದು. ಈಶಾನ್ಯ ಮೂಲೆಯಲ್ಲಿ ಪವಿತ್ರತೆ ಕಾಪಾಡಿ. ಇನ್ನು ಪೂಜಾ ಮಂದಿರದ ಬಗ್ಗೆ ತಿಳಿಯಿರಿ. ಇಲ್ಲಿಂದಲೇ ಇಡೀ ಮನೆಗೆ ಸಕಾರಾತ್ಮಕ ಶಕ್ತಿ ಹರಿಯುತ್ತದೆ. ಪೂಜಾ ಸ್ಥಳದಲ್ಲಿ ಒಂದೇ ದೇವರ 2 ಮೂರ್ತಿ ಅಥವಾ ಫೋಟೋ ಇಡಬೇಡಿ. ಮೂರ್ತಿ 4 ಅಂಗುಲಕ್ಕಿಂತ ದೊಡ್ಡದಾಗಿರಬಾರದು. ಸಾಧ್ಯವಾದಷ್ಟು ಛಾಯಾಚಿತ್ರಗಳನ್ನೇ ಇರಿಸಿ. ಪಿತೃ, ಪೂರ್ವಜರ ಚಿತ್ರಗಳನ್ನು ಪೂಜಾ ಮಂದಿರದಿಂದ ತೆಗೆದು ಬೇರೆಡೆಗೆ ಇಡಿ. ಒಣಗಿದ ಹೂವು, ಸುಟ್ಟ ಬತ್ತಿ, ಕರ್ಪೂರದ ಉಳಿಕೆಗಳನ್ನು ಪೂಜಾ ಸ್ಥಳದಲ್ಲಿ ಸಂಗ್ರಹಿಸಬೇಡಿ. ಇವೆಲ್ಲ ನಕಾರಾತ್ಮಕತೆಯನ್ನು ಆಹ್ವಾನಿಸುತ್ತವೆ. ಮತ್ತು ಅತ್ಯಂತ ಮುಖ್ಯವಾಗಿ, ನಿಮ್ಮ ಮನೆಯ ಪೂಜಾ ಮಂದಿರದ ಮೇಲೆ ಶಿಖರ, ಗುಮ್ಮಟ ಇದ್ದರೆ ಅದನ್ನು ತೆಗೆಸಿಬಿಡಿ. ಗೃಹಸ್ಥರ ಮನೆಯಲ್ಲಿ ಶಿಖರವುಳ್ಳ ಮಂದಿರ ಇಡುವುದು ತಪ್ಪು ಕ್ರಮ. ಇದರಿಂದ ಪೂಜೆಯ ಫಲ ನಕಾರಾತ್ಮಕವಾಗುತ್ತದೆ. ಸ್ನೇಹಿತರೆ, ಕೆಲವು ನಿರ್ದಿಷ್ಟ ಚಿತ್ರಗಳು ಮಾತ್ರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತವೆ. ನೀವು ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಅಳವಡಿಸಬೇಕು. ಮೊದಲನೆಯದಾಗಿ, ಓಡುತ್ತಿರುವ ಬಿಳಿ ಕುದುರೆಗಳ ಚಿತ್ರ. ಅವು ನಿಮ್ಮೆಡೆಗೆ ಧಾವಿಸುತ್ತಿರಬೇಕು. ಸಂಖ್ಯೆ 3, 4 ಆಗಿರಲಿ. ಇದನ್ನು ಮನೆಯ ಉತ್ತರ ದಿಕ್ಕಿಗೆ ಗೋಡೆ ಮೇಲೆ ತೂಗು ಹಾಕಿ. ಉತ್ತರ ದಿಕ್ಕು ಧನದ ದಿಕ್ಕು. ಕುದುರೆ ಅವಕಾಶಗಳನ್ನು ಸೂಚಿಸುತ್ತದೆ. ಎರಡನೆಯದು, ರಾಮ ದರ್ಬಾರ್ ಚಿತ್ರ. ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮಾನ್ ಸಮೇತ ಚಿತ್ರವನ್ನು ಪೂಜಾ ಕೋಣೆಯ ದಕ್ಷಿಣ ದಿಕ್ಕಿನ ಕಡೆ ಗೋಡೆಗೆ ಮೇಲೆ ಹಾಕಿ. ಮೂರನೆಯದು, ಭಗವಾನ್ ಧನ್ವಂತರಿಯ ಚಿತ್ರವನ್ನು ಮನೆಯ ಪೂಜಾ ಸ್ಥಳದಲ್ಲಿ ಇರಿಸಿ. ಇದು ಆರೋಗ್ಯ ಮತ್ತು ಐಶ್ವರ್ಯ ನೀಡುತ್ತದೆ. ಸ್ನೇಹಿತರೆ, ಈಗ ತಿಳಿಸುತ್ತೇವೆ ಆ ಮಹಾನ್ ಧನದ ಫ್ಲೋಟಿಯ ರಹಸ್ಯವನ್ನು. ಇದು ಸಾಮಾನ್ಯ ವಸ್ತುವಲ್ಲ, ಹಲವು ಪವಿತ್ರ ಸಾಮಗ್ರಿಗಳ ಸಂಗಮ. ಇದನ್ನು ಜೇಬಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಖಜಾನೆ ಯಾವತ್ತೂ ತುಂಬಿರುತ್ತದೆ. ಇದನ್ನು ತಯಾರಿಸಲು ನಿಮಗೆ ಬೇಕಾಗಿರುವುದು ಒಂದು ಹಸಿರು ಬಣ್ಣದ ಚೌಕಾಕಾರದ ಬಟ್ಟೆ. ಜೇಬಿನ ಫ್ಲೋಟಿಗೆ ಹಸಿರು ಬಣ್ಣ, ತಿಜೋರಿಗೆ ಕೆಂಪು ಬಟ್ಟೆ. ಈ ಬಟ್ಟೆಯಲ್ಲಿ 11 ಅಕ್ಕಿ ಕಾಳು, ಅರಿಶಿಣ ಹಚ್ಚಿದ ಒಡೆದಿರಬಾರದು. ಒಂದು ಬೆಳ್ಳಿ ನಾಣ್ಯ, ಸ್ವಲ್ಪ ಸಾಬೂದಾನ, ಕೊತ್ತಂಬರಿ ಬೀಜ, 1 ಲವಂಗದ ಜೋಡಿ, 1 ಏಲಕ್ಕಿಯ ಜೋಡಿ ಮತ್ತು ಸ್ವಲ್ಪ ಕರ್ಪೂರ ಇರಿಸಿ. ಈ ಎಲ್ಲವನ್ನು ಹಸಿರು ದಾರದಿಂದ ಬಿಗಿಯಾಗಿ ಸುತ್ತಿ ಗಂಟು ಕಟ್ಟಿ. ಇದನ್ನು ಶುಕ್ರವಾರದ ದಿನ ತಯಾರಿಸಬೇಕು. ಆ ಶುಕ್ರವಾರ ಸಂಜೆ ರಾತ್ರಿ 9 ಗಂಟೆ ಸುಮಾರಿಗೆ ಮೊದಲು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಮಾಡಿ. ಕೆಂಪು ಆಸನ, ಕೆಂಪು ಹೂವು, ಹಸುವಿನ ತುಪ್ಪದ ದೀಪ, ಕೆಂಪು ಪ್ರಸಾದ ಹೀಗೆ ವಿಧಿವತ್ತಾಗಿ ಪೂಜಿಸಿ ತಯಾರಿಸಿದ ವಸ್ತುವಿನ ಗಂಟನ್ನು ಲಕ್ಷ್ಮೀ ಮಾತೆಯ ಚಿತ್ರದ ಪಾದದ ಬಳಿ ಇರಿಸಿ. ನಂತರ ಕೆಳಗಿನ ಮಂತ್ರವನ್ನು 8 ಬಾರಿ ಜಪಿಸಿ. ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ತಪ್ಪಾಗದಂತೆ ಜಪಿಸಿ. ಪೂಜೆ ಮುಗಿದ ಮೇಲೆ ಆ ಗಂಟನ್ನು ಅಲ್ಲಿಯೇ ಮಾತೆಯ ಪಾದದ ಬಳಿ ಇಡಿ. ರಾತ್ರಿ ಇರಲು ಬಿಡಿ. ಆ ರಾತ್ರಿಯೇ ಮಾತೆಯ ಕೃಪೆಯಿಂದ ಆ ಗಂಟು ಜಾಗೃತವಾಗುತ್ತದೆ. ಮರುದಿನ ಮುಂಜಾನೆ ಆ ಗಂಟನ್ನು ಎತ್ತಿ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಮನೆಯಿಂದ ಹೊರಡಿ. ಆವತ್ತಿನಿಂದ ನಿಮ್ಮ ಜೀವನದಲ್ಲಿ ತೀವ್ರತೆ, ಯಶಸ್ಸು ಮತ್ತು ಸಮೃದ್ಧಿ ನೆಲೆಸುತ್ತದೆ. ಕೆಟ್ಟ ಸಮಯ
ಸಮಯವೆಲ್ಲ ಕಳೆದು ಅದೃಷ್ಟದ ಸೂರ್ಯ ಉದಯಿಸುತ್ತಾನೆ. ಎಲ್ಲವೂ ಸುಲಲಿತವಾಗಿ ಎಲ್ಲಿ ನೋಡಿದರೂ ಯಶಸ್ಸೇ ಯಶಸ್ಸು ಸ್ನೇಹಿತರೆ. ನಿಮ್ಮನ್ನು ಯಾರೂ ತಡೆಯಲಾರರು. ಯಾವ ಕೆಟ್ಟ ನೋಟವೂ ತಾಗದು. ನಿಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಪ್ರಯೋಗಿಸಿದರೆ ಅದು ಅವರಿಗೆ ಮರಳಿ ಅವರನ್ನೇ ಕಾಡುತ್ತದೆ. ನಿಮ್ಮ ಒಂದು ಕೂದಲನ್ನು ಕಿತ್ತು ಹಾಕಲು ಅವರಿಂದ ಸಾಧ್ಯವಿಲ್ಲ. ಈ ಗಂಟನ್ನು ನೀವು ಸತತ 7 ದಿನಗಳ ಕಾಲ ನಿಮ್ಮ ಜೊತೆ ಇಟ್ಟುಕೊಳ್ಳಬೇಕು. 7ನೆಯ ದಿನ ಅದನ್ನು ಸಮೀಪದ ಯಾವುದಾದರೂ ಹರಿಯುವ ನೀರಿನಲ್ಲಿ ವಿಸರ್ಜಿಸಿ ನಂತರ ಮತ್ತೆ ಹೊಸ ಗಂಟನ್ನು ತಯಾರಿಸಿ. ಹೀಗೆ ಪ್ರತಿ 7 ದಿನಕ್ಕೊಮ್ಮೆ ಗಂಟನ್ನು ಬದಲಿಸುತ್ತಾ ಇರಿ. ನಿಮ್ಮ ಜೀವನದಲ್ಲಿ ಧನದ ಸಮೃದ್ಧಿ ಮತ್ತು ಸುಖ ಶಾಂತಿ ಸ್ಥಿರವಾಗಿರುವವರೆಗೂ ಈ ಉಪಾಯವನ್ನು ಮುಂದುವರೆಸಬಹುದು ಸ್ನೇಹಿತರೆ. ನಿಮಗಾಗಿ ಮಾಡಿದ ಈ ವಿಶೇಷ ವಿಡಿಯೋ ಇಷ್ಟವಾಯಿತಾ? ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು ಭೋಲೆನಾಥರ ಅನುಗ್ರಹಕ್ಕೆ ಪಾತ್ರರಾಗಿ. ನಿಮ್ಮ ದಿನ ಮಂಗಳಕರವಾಗಿರಲಿ, ನಿಮ್ಮ ದಿನ ಶುಭವಾಗಿರಲಿ, ನೀವು ಮಾಡುವ ಎಲ್ಲ ಕೆಲಸಗಳು ಯಶಸ್ವಿಯಾಗಿರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.